ಜೀವನಪ್ಪ ಬಾರಪ್ಪ, ಎಲ್ಲಿ ಬಾ 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 ಬಾ. ಎಷ್ಟೊತ್ತಾಗತ್ತೆ? ಅಪ್ಪು ಸ್ಟಾರ್ ಕೋಚಿಂಗ್ ಸೆಂಟರ್, ಅಪ್ಪು ಸ್ಟಾರ್ ಗ್ರೂಪ್ ಮತ್ತು ಆರ್ಪಿ ಕೋಚಿಂಗ್ ಸೆಂಟರ್. ಆರ್ಪಿ ಕೋಚಿಂಗ್ ಸೆಂಟರ್. ಇವತ್ತು ಅಪ್ಪು ಸ್ಟಾರ್ಸ್ ಗ್ರೂಪ್ಸ್ ಮತ್ತು ಆರ್ಪಿ ಕೋಚಿಂಗ್ ಸೆಂಟರ್ ಈ ಒಂದು ಏನು ರೇಣುಕಾಪುರ ಗ್ರಾಮದ ಯುವಕರು ಇದೊಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಕೊಂಡು ಈ ಸಂಸ್ಥೆ ಮುಖಾಂತರ ಏನು ಯುವಕರಿದ್ದಾರೆ ಅವರಿಗೆ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಿದಾವೆ ಆ ಪರೀಕ್ಷೆಗಳಿಗೆ ಮಕ್ಕಳನ್ನ ಅನುವು ಮಾಡೋಕ್ಕೆ, ಮಕ್ಕಳನ್ನ ರೆಡಿ ಮಾಡೋಕ್ಕೆ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ನಾನು ಕಳೆದ ವರ್ಷ ಇಲ್ಲಿ ಒಂದು ಏನು ಕ್ರಿಕೆಟ್ ಟೂರ್ನಿಗೆ ಬಂದಿದ್ದೆ. ಕ್ರಿಕೆಟ್ ಟೂರ್ನಿಗೆ ಬಂದಂತ ಸಂದರ್ಭದಲ್ಲಿ ಈ ಗ್ರಾಮದ ಎಲ್ಲ ಯುವಕರು ಕೂಡ ಒಂದು ಕೋರಿಕೆ ಇಟ್ಟಿದ್ರು. ಏನು ಅಂತ ಹೇಳಿದ್ರೆ, ಒಂದು 50 ಜನ ಡಬಲ್ ಗ್ರಾಜುಯೇಟ್ಸ್ ಇದೀವಿ ಈ ಗ್ರಾಮದಲ್ಲಿ, ನಮಗೆ ಏನು ಕಾಂಪಿಟೇಷನ್ ಎಕ್ಸಾಮ್ದ ಬುಕ್ಸು ನಮಗೆ ಸರಬರಾಜು ಮಾಡಬೇಕು, ಇದರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ, ಬಹಳ ಔಚಿತ್ಯಪೂರ್ಣವಾದ ಕೆಲಸ ಇದು ಮಾಡಿ ಅಂತ ಕೋರಿಕೆ ಇಟ್ಟಿದ್ರು. ಹಾಗಾಗಿ ಇವತ್ತು ಬಹಳ ಪವಿತ್ರವಾದ ದಿನ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಮಾಡ್ತಿದ್ದೀರಾ ನೀವೆಲ್ಲ. ಜೊತೆಲಿ ನಾಳೆ ಶ್ರೀರಾಮನವಮಿ, ನಮ್ಮ ಹಿಂದೂ ಧರ್ಮಕ್ಕೆ ಅತ್ಯಂತ ಹಿಂದೂ ಧರ್ಮಕ್ಕೆ ಅತ್ಯಂತ ವಿಶಿಷ್ಟವಾದ ದಿನ ಅಂತಂದ್ರೆ ಶ್ರೀರಾಮನವಮಿ. ಅಂತ ದಿನದಂದು ಇವತ್ತು ಎಲ್ಲ ನಮ್ಮ ರೇಣುಕಾಪುರ ಸುತ್ತಮುತ್ತಲಿನ ಎಲ್ಲ ನನ್ನ ನೆಚ್ಚಿನ ಯುವಕರು, ಪದವೀಧರರು, ಸ್ನಾತಕೋತ್ತರ ಪದವೀಧರರು, ಆಮೇಲೆ ಡಿಗ್ರಿ ಓದ್ತಿರೋರು, PU ಓದ್ತಿರೋರು, ಇವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ. ಆಮೇಲೆ ಡೆಲ್ಲಿ, ಹೈದರಾಬಾದ್ ಮತ್ತೆ ಬೆಂಗಳೂರು ಇಲ್ಲೆಲ್ಲ ಹೋಗಿ ಲಕ್ಷಾಂತರ ಗಟ್ಟಲೆ ದುಡ್ಡು ಕೊಟ್ಟು ಅಲ್ಲಿ ಕೋಚಿಂಗ್ ಎಲ್ಲ ಪಡೆಯೋದು ಕಷ್ಟ ಆಗುತ್ತೆ ಅಂತೇಳಿ ಇವತ್ತು ಎಲ್ಲ ಈ ಗ್ರಾಮದ ನಮ್ಮ ಅಂಬರೀಶ್ ಇರ್ಬೋದು, ಯಜಮಾನಪ್ಪ ಇರ್ಬೋದು, ಇನ್ನೂ ಇತರೆಯವರೆಲ್ಲ ಇದೊಂದು ಕೆಲಸ ಮಾಡಬೇಕು ಅಂತಂತ ನನಗೆ ಒತ್ತಾಯ ಮಾಡಿದ್ರು. ಹಾಗಾಗಿ ಇವತ್ತು ನಾನು ಬೆಂಗಳೂರಿನ ಸಪ್ನಾ ಬುಕ್ ಹೌಸ್ ಇಂದ ಎಲ್ಲ ಈ NCERT ಬುಕ್ಸ್ಗಳು ಇರ್ಬೋದು, ಆಮೇಲೆ ಜನರಲ್ ಸ್ಟಡೀಸ್ ಪಾರ್ಟ್ 1, 2, 3, 4, 5, ಆಮೇಲೆ ಇದಕ್ಕೆ ಇನ್ನಿತರೆ ಬುಕ್ಸ್ಗಳೆಲ್ಲ ಇದಾವೆ. ಇವೆಲ್ಲ ಬುಕ್ಸ್ನ ತಗೊಂಬಂದು ಇವತ್ತು ವಿದ್ಯುಕ್ತವಾಗಿ ನಾವೆಲ್ಲ ಲೋಕಾರ್ಪಣೆ ಮಾಡಿದ್ದೀವಿ. ನಾನು ಹೇಳೋದು ಇಷ್ಟೇನೆ, ಎಲ್ಲ ನನ್ನ ಯುವಕರಿಗೆ ಪರಿಶ್ರಮ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಏಳಿಗೆಯ ಕನಸನ್ನ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪೋಷಕರು ಕಂಡಿರ್ತಾರೆ, ತ್ಯಾಗ ಮನೋಭಾವದಿಂದ ನಿಮ್ಮನ್ನೆಲ್ಲ ಓದಿಸಿರ್ತಾರೆ, ಆ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅವರ ನಿರೀಕ್ಷೆಯನ್ನ ಹುಷಿ ಮಾಡಬೇಡಿ. ನಾನು ಹೇಳ್ತೀನಿ, ನೀವು ನಿಖರವಾಗಿ 90% ಈ ಬುಕ್ಸ್ ಓದಿದ್ರೆ ಖಂಡಿತವಾಗಿಯೂ ಈ ಗ್ರಾಮದಲ್ಲಿ 10 ಜನ KS ಸೆಲೆಕ್ಷನ್ ಆಗ್ತಾರೆ. ಆ ದೀಕ್ಷೆಯನ್ನ ಇವತ್ತು ತಗೋಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಎಲ್ಲಾದು ಸರ್ಕಾರವೇ ಮಾಡುತ್ತೆ, ಎಲ್ಲಾದು ಸರ್ಕಾರದಿಂದಲೇ ಆಗಬೇಕು ನಾವು ಮನೋಭಾವನೆ ಬಿಡಬೇಕು. ಯಾಕೆಂದ್ರೆ ಇವತ್ತು ಸಾಕಷ್ಟು ಇಂತಿಂತ ಈ ಭಾಗದ ಯುವಕರಿಗೆ, ಈ ಭಾಗದಲ್ಲಿರುವಂತ ಬಡವರಿಗೆ ಸಹಾಯ ಮಾಡಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾರೆ. ಸೊ ಅವರಿಗೆ ಈ ತರ ಇಂಥ ಸಂಕಷ್ಟದಲ್ಲಿದೀವಿ, ಸಹಾಯ ಮಾಡಬೇಕು ಅಂತ ಅವ್ರಿಗೆ ಹೇಳ್ಬೇಕಷ್ಟೇ. ಹಾಗಾಗಿ ಎಲ್ಲರೂ ಕೂಡ ಅಂತಃಕರಣ ಇಟ್ಕೊಂಡು ನಿಮ್ಗೆ ಏನೇನು ಸಹಾಯ ಬೇಕೋ ಎಲ್ಲ ಮಾಡಕ್ ರೆಡಿದ್ದಾರೆ. ಅದರಿಂದ ನಾನಿದ್ದೀನಿ. ಇದೊಂದೇ ಅಲ್ಲ, ಈ ಗ್ರಾಮದಲ್ಲಿ ಏನು 50 ಜನ ಯುವಕರಿದ್ದೀರಾ, 50 ಜನ ಏನು ಡಬಲ್ ಗ್ರಾಜುಯೇಟ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಓದಿಗೆ, ನಿಮ್ಮ ಪರಿಶ್ರಮ ಹಾಕಿ ನೀವು ಓದಿ, ನಿಮ್ಮ ಓದಿಗೆ, ನಿಮ್ಮ ಭವಿಷ್ಯಕ್ಕೆ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ನಿಮ್ಗೆ ಹೇಳ್ತೀವಿ. ನೂಳಿಗಳೊಂದಗಳ ಅನ್ನದೊಳಗೊಂದೆಳೆಯ ಹಿಂದಿಂಗೆ ನಾಳೆ ಹಿಂಗೆ ಬೇಕೆಂದಳೆ ನಮ್ಮ ಆಣೆ ನಿಮ್ಮ ಪ್ರಮತ್ರणे. ನಾವು ನಮ್ಮ ಕುಟುಂಬ, ನಮ್ಮ ಸಂಸಾರ ಅಂತ ಸೀಮಿತವಾಗದೆ ಸಮಾಜದಲ್ಲಿರುವಂತ ಬಡವರು, ಕಷ್ಟದಲ್ಲಿರೋರು, ಅಸಹಾಯಕರು, ಇವ್ರನ್ನೆಲ್ಲರ ಬೆನ್ನೆಲ್ಲಿ ನಿಲ್ಲರು ಈ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇಂಥ ಸಹಾಯನೂ ನಿಮಗೆ ನಿಶ್ಚಿತವಾಗಿ ಸಿಗುತ್ತೆ. ನಾನು ಯುವಕರಿಗೆ ಹೇಳೋದು ಇಷ್ಟನೇ, ನೀವು ಎಲ್ಲಾ ಪರಿಶ್ರಮ ಹಾಕಿ ಇದೊಂದು ತಪಸ್ಸಿದ್ದಂಗೆ. IAS, KS ಎಕ್ಸಾಮ್ಗಳು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ತಪಸ್ಸಿದ್ದಂಗೆ. ಆ ಒಂದು ತಪಸ್ಸಿನ ದೀಕ್ಷೆಯನ್ನ ಇವತ್ತು ತಗೊಂಡು ನೀವು ಇವತ್ತಿನಿಂದ ಪರಿಶ್ರಮ ಹಾಕಿ ಓದಿ. ನಾನು ನಿಮ್ಮಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಗ್ರಾಮದ ಸುತ್ತಮುತ್ತಲ ಇರುವಂತ ಗ್ರಾಮಗಳಿಂದ ಮಿನಿಮಮ್ ಕನಿಷ್ಠ ಪಕ್ಷ 10 ಜನ KS ಎಕ್ಸಾಮಿನೇಷನ್ ಮುಂದೆ ಪಾಸ್ ಆಗ ಕನಸನ್ನ ಕಂಡಿರುವಂತ ನಾನು. ಹಾಗಾಗಿ ನೀವೆಲ್ಲರೂ ಕೂಡ ಓದಿ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಗ್ರಾಮಕ್ಕೆ ಮುಂದಿನ ದಿನಗಳಲ್ಲಿ ಏನೇನು ಅಗತ್ಯಗಳು ಬೇಕು ಅದೆಲ್ಲದೂ ಕೂಡ ನಾನು ಪೂರೈಸ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ರೇಣುಕಾಪುರ ಗ್ರಾಮದ ಆತ್ಮೀಯ ಸಹೋದರರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ರಘುಮೂರ್ತಿ ಸಾಹೇಬೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ರೈತ ಬಾಂಧವರೇ ಮತ್ತು ಸಹೋದರರೇ, ರೇಣುಕಾಪುರದ ವಿದ್ಯಾರ್ಥಿಗಳೇ, ಈ ದಿವಸ ಒಂದು ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ನ ಒಂದು ಜನ್ಮದಿನದ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ದಿವಸ ರೇಣುಕಾಪುರ ಗ್ರಾಮದಲ್ಲಿ ನಮ್ಮ ಏನು ವಿದ್ಯಾರ್ಥಿಗಳಿದ್ದಾರೋ ಆ ವಿದ್ಯಾರ್ಥಿಗಳಿಗೆ
ಅವರ ಕೋರಿಕೆಯ ಮೇರೆಗೆ ನಮ್ಮ ರಘುಮೂರ್ತಿ ಸಾಹೇಬರು ಆ ಒಂದು IAS KS ಎಕ್ಸಾಮಿನೇಷನ್ಗೆ ಪೂರಕವಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಅನೇಕ ಒಂದು ಪುಸ್ತಕಗಳನ್ನು ತಂದು ಇಲ್ಲಿ ಒಂದು ಹೊಸ ಒಂದು ಗ್ರಂಥಾಲಯವನ್ನು ನಿರ್ಮಿಸಿದ್ದಾರೆ ಅಂತಂದ್ರೆ ಒಂದು ವಿದ್ಯುಕ್ತವಾಗಿ ಅದನ್ನು ಆರಂಭಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ಕಣ್ಣು ಬಿಟ್ಟಾಗ ಜನನ, ಕಣ್ಣು ಮುಚ್ಚಿದಾಗ ಮರಣ, ಕಣ್ಣಾಡಿಸಿದರೆ ಜೀವನ ಅಂತಕ್ಕಂಥದ್ದು ಇವತ್ತೆಲ್ಲ ನಾವು ಏನು ಕಾಣ್ತಿದೀವಿ ಅಂತಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಹೃದಯದಲ್ಲಿ ನಮ್ಮ ಮಧ್ಯದಲ್ಲಿ ಇರುವ ಕಾರಣ ಏನಪ್ಪಾ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಸಮಾಜದ ಸಾರ್ಥಕ ಬದುಕು. ಆ ಸಾರ್ಥಕ ಬದುಕು ಇವತ್ತು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಿ ಅಂತಹ ಒಂದು ಸಾರ್ಥಕ ಬದುಕಿನ ಪ್ರೇರಣೆಯಿಂದ ಇವತ್ತು ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ನಮ್ಮ ರಘುಮೂರ್ತಿ ಸಾಹೇಬರು ಮುಂದಾಗಿದ್ದಾರೆ. ಅದರ ಸದುಪಯೋಗವಾಗಿ ಇನ್ನು ನಮ್ಮ ರೇಣುಕಾಪುರದ ಯುವ ಮುಖಂಡರು, ಯುವ ವಿದ್ಯಾರ್ಥಿಗಳೆಲ್ಲ ಪಡೆದುಕೊಂಡು ಆ ರಘುಮೂರ್ತಿ ಸಾಹೇಬರು ಯಾವ ರೀತಿ ಸಮಾಜ ಸೇವಕರಾಗಿ ಈ ಒಂದು ಎಲ್ಲ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೋ ಅದೇ ರೀತಿ ಕೂಡ ನೀವು ತಮ್ಮ ಏನು ಉದ್ದೇಶ ಇದೆಯಾ ಆ ಉದ್ದೇಶ ಕುಟುಂಬಕ್ಕೆ ಮತ್ತು ವ್ಯಕ್ತಿಗತವಾಗಿ ಸಮಾಜಕ್ಕೆ, ಸಮುದಾಯಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗ್ತೀವಿ ಮುಂದೊಂದು ದಿವಸ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗ್ಲೂ ಇದೊಂದು ಆಶಾದಾಯಕ ಬೆಳವಣಿಗೆ. ಆನಂತರ ನಮ್ಮ ರಘುಮೂರ್ತಿ ಸಾಹೇಬರು ಕೂಡ ಆ ಒಂದು ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಅವರ ಒಂದು ಬೆಂಬಲಿಗರಾಗಿ ಇದ್ದು ಅವ್ರು ಕೊಡ್ತಕ್ಕಂಥ ಸಮಾಜದ ಎಲ್ಲ ಸೇವೆಗಳನ್ನು ನಾವು ಕೂಡ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ದಿನ ಅವರ ಒಂದು ಜನ್ಮದಿನ ಕಾರ್ಯಕ್ರಮ ಪ್ರಯುಕ್ತ ನಾವು ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು. ಅಪ್ಪು ಯಾವ ರೀತಿ ಸಮಾಜಕ್ಕೆ ತುಂಬಾ ಉಪಯುಕ್ತವಾಗಿ ಕೆಲಸಗಳನ್ನು ಮಾಡಿದ್ರು ಅವರ ಹಾದಿಯಲ್ಲಿ ನಾವು ಸ್ವಲ್ಪ ಸಾಗಬೇಕು ಅಂತೇಳಿ ನಾವು ಗಣ್ಯ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿಬಿಟ್ಟು ಏನಾದರೂ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅಂತ ಕೇಳಿದಾಗ ರಘುಮೂರ್ತಿ ಸರ್ ಅವರು ಇನ್ನಪ್ಪ ನಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬಾ ವಿದ್ಯಾವಂತರಿದ್ದಾರೆ, ಆದರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸೌಲಭ್ಯಗಳಿಲ್ಲ ಓದಲಿಕ್ಕೆ. ಹಾಗಾಗಿ ಅವರಿಗೆ ಸ್ಪರ್ಧಾತ್ಮಕವಾಗಿ ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ ನಿಮ್ಮ ಗ್ರಾಮದ ವಿದ್ಯಾರ್ಥಿಗಳನ್ನು ತುಂಬಾ ಬುದ್ಧಿವಂತರಿದ್ದಾರೆ. ನಾನು ತುಂಬಾ ರೀತಿಯಾಗಿರ್ತಕ್ಕಂಥ ಅಬ್ಸರ್ವ್ ಮಾಡಿದ್ದೀನಿ. ಮತ್ತೆ ನನಗೊಂದು ಬೇಡಿಕೆಯನ್ನು ಸಹಿತ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಅವರಿಗೆ IAS ಮತ್ತು KS ಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ನಾನು ಒದಗಿಸ್ಕೊಡ್ತೀನಿ ಅಂತೇಳಿ ಈ ಒಂದು ದಿನ ನಮಗೆ ಒಂದು ಭರವಸೆಯನ್ನು ಕೊಟ್ಬಿಟ್ಟು ಆ ಭರವಸೆಯನ್ನ ಈಡೇರಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ನಮ್ಮ ಒಂದು ಕಾರ್ಯಕ್ರಮ ಪರವಾಗಿ ಇವರಿಗೆ ತುಂಬ ಹೃದಯದಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ, ಸೊ ಇವತ್ತು ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಂದ್ರೆ ತುಂಬ ನೀವು ಪರಿಶ್ರಮ ಹಾಕ್ಬಿಟ್ಟು ಓದಬೇಕು. ಸುಮ್ಮನೆ ಲೈಬ್ರರಿ ಇದೆ ಅಂತ ಹೇಳಿ ಸುಮ್ಮನೆ ಓಡಾಡ್ಕೊಂಡಿರೋದಲ್ಲ. ಎಷ್ಟು ಪರಿಶ್ರಮ ಆಗ್ತಿರೋ ಅಷ್ಟು ನಿಮಗೆ ಸಕ್ಸಸ್ ಅಂತ ಸಿಗುತ್ತೆ. ಸೊ ಅವಾಗ ಮಾತ್ರ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ, ಸೊ ನೀವೆಲ್ಲರೂ ಒಳ್ಳೆ ವಿದ್ಯಾವಂತರಿದ್ದೀರಾ, ಒಳ್ಳೆ ಪ್ರತಿಭಾವಂತರಿದ್ದೀರಾ. ಈ ಒಂದು ಸೌಲಭ್ಯವಾದ ಬಳಸಿಕೊಂಡು ನಿಮ್ಮ ಗುರಿಗಳನ್ನ ಮುಟ್ಟಬೇಕಂತ ಹೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಕಳ್ರಿ